ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮನೆ ಹಬ್ಬನ ಹೇಗೆ ಮಾಡಿದ್ವಿ ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಈ ಹಬ್ಬನ ರೈತರು ಸುಗ್ಗಿ ಬೆಳೆದಿರೋದನ್ನು ಅದನ್ನು ಸಂಭ್ರಮಿಸಿ ಹಬ್ಬ ಇದು. ರೈತರು ಬೆಳೆದಿರೋ ಬೆಳೆಗಳನ್ನೆಲ್ಲ ಅದಕ್ಕೂ ಪೂಜೆ ಮಾಡ್ತಾರೆ. ಅದರಲ್ಲಿ ನಾವು ಗೆಣಸು, ಅವರೆಕಾಳು, ಆಮೇಲೆ ಕಡಲೆಕಾಯಿನ ಬೇಯಿಸಿ ತಿನ್ನೋ ಅಂಥದ್ದು. ಇಲ್ಲಿ ಫಸ್ಟಾಗಿ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪೂಜೆ ಸಾಮಾನ ತೊಳಿತಿದ್ದೀನಿ. ನೋಡಿ, ಈ ಥರ ತಾಮ್ರದ ಪಾತ್ರೆಗಳಿರುತ್ತಲ್ಲ, ಪೂಜೆ ಪಾತ್ರೆಗಳು, ಅದನ್ನು ಹುಣಸೆಹಣ್ಣು ಮತ್ತು ರಂಗೋಲಿಯಿಂದ ತೊಳೆಯೋದ್ರಿಂದ ಅದು ಹುಣಸೆಹಣ್ಣು ಸ್ವಲ್ಪ ಮೈಲ್ಗೆ ಅನ್ನೋ ಥರ ಇರುತ್ತಲ್ಲ. ಈಗ ವೆಜಿಟೇರಿಯನ್ಸ್ ಎಲ್ಲ ನಾನ್ ವೆಜ್ ತಿಂದಿರ್ತಾರೆ ಅಥವಾ ಏನಾದರೂ ಆಗಿರುತ್ತೆ, ಅದು ಮೈಲ್ಗೆನೆಲ್ಲ ಹೋಗಿಸುತ್ತೆ ಹುಣಸೆಹಣ್ಣು. ಅದ್ರ ಹುಳಿ ಹಾಕಿದ್ರೆ ಮೈಲ್ಗೆ ಹೋಗುತ್ತೆ, ಕ್ಲೀನಾಗಿರುತ್ತೆ ಅನ್ನೋದಕ್ಕೆ ಇದರಿಂದ ತೊಳೆದ್ರೆ. ಆಮೇಲೆ ತಾಮ್ರದ ಪಾತ್ರೆನೂ ನೀಟಾಗಿ ಕೊಳೆ ಹೋಗುತ್ತೆ. ನೋಡಿ, ನಾನು ಹುಣಸೆಹಣ್ಣು ಮತ್ತು ರಂಗೋಲಿಲಿ ನೀಟಾಗಿ ತೊಳಿತಿದ್ದೀನಿ ಅದು ಕಳಶನ. ಎಲ್ಲರೂ ನಿಮ್ಮನೆ ಹಬ್ಬ ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೋಡಿ, ಇವಾಗ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ನೋಡ್ಬೋದು ನೀವು ಎಷ್ಟು ನೀಟಾಗಿ ಕೊಳೆ ಹೋಗಿದೆ ಅಂತ. ನೋಡಿ, ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಹೋಗಿದೆ. ಈ ಥರ ತೊಳ್ಕೊಳ್ಳೋದ್ರಿಂದ ಆಗಲೇ ಹೇಳಿದ್ನಲ್ಲ, ಮೈಲಿಗೆ ಅನ್ನೋದು ಕೂಡ ಹೋಗುತ್ತೆ. ಇವಾಗ ಇದನ್ನು ನೀಟಾಗಿ ಒರೆಸ್ಕೊತಿದ್ದೀನಿ ಒಂದು ಬಟ್ಟೆಯಲ್ಲಿ. ಏಕೆಂದರೆ ಅದು ಸ್ವಲ್ಪ ನೀರು ಉಳ್ಕೊಂಡ್ಬಿಟ್ರೆ ಒಂಥರ ಕರೆ ಆಗುತ್ತೆ. ಅದಕ್ಕೆ ತಾಮ್ರದ ಪಾತ್ರೆ ಅಲ್ವಾ, ನೀಟಾಗಿ ಒರೆಸ್ಕೊಬೇಕು, ಸ್ವಲ್ಪನೂ ನೀರಿಲ್ಲದೆ ಇರೋ ಥರ. ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ನಮಗೆ ಸಪೋರ್ಟ್ ಮಾಡಿ. ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ನಾವು ಹಬ್ಬನ ಚಿಕ್ಕದಾಗಿ ಪೂಜೆ ಮಾಡಿ ಮನೆಯವ್ರ ಜೊತೆನೇ ಇದ್ದು ಹಬ್ಬನ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ನಾವು. ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ಆಚೆ ಹೋಗ್ತೀರಾ ಅಥವಾ ನಿಮ್ಮ ಊರುಗಳಿಗೆ ಹೋಗ್ತೀರಾ? ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಕೆಲಸ ಮಾಡೋ ಅಷ್ಟರಲ್ಲೇ. ಅದಕ್ಕೆ ನಾನು ಬೇಗ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದನ್ನ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, 12 ಗಂಟೆ ಏನೋ ಆಗಿಬಿಟ್ಟಿತ್ತು. ನೋಡಿ, ಈ ಥರ ನಾಮ ಇಟ್ಕೋತಿದ್ದೀನಿ ನಾನು. ಇವಾಗ ಕಳಶಕ್ಕೂ ಅದೇ ರೀತಿ ಅರಿಶಿನ ಕುಂಕುಮ ಇಟ್ಕೊತಿದ್ದೀನಿ. ನೀವು ಈ ಥರ ತಾಮ್ರದ ಪಾತ್ರೆ ಏನಾರಿದ್ರೆ ಹುಣಸೆ ಹಣ್ಣು ಮತ್ತು ರಂಗೋಲಿಯಿಂದ ಬೆಳಗ್ಗೆ ನೋಡಿ, ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾತ್ರೆ. ಇವಾಗ ಈ ಕಾಮಾಕ್ಷಿ ದೀಪಕ್ಕೆ ಅರಿಶಿನ ಕುಂಕುಮ ಇಡ್ತಿದ್ದೀನಿ. ನೋಡಿ, ಕಾಮಾಕ್ಷಿ ದೀಪಕ್ಕೆ ಸ್ವಲ್ಪ ಚೆನ್ನಾಗಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ನೀವು ನಿಮ್ಮ ಮನೆ ಏನಾದರೂ ಈ ಥರ ಕಾಮಾಕ್ಷಿ ದೀಪ ಇದ್ದರೆ ಈ ಥರ ಹಚ್ಚಿ ಟ್ರೈ ಮಾಡಿ ನೋಡಿ ಒಂದ್ಸಲ. ಅಂದರೆ ಒಂಥರ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ. ನೋಡಿ, ಈ ಥರ ಬಂದಿದೆ. ಇವಾಗ ಅವರೆಕಾಳನ್ನ ಬೇಯಿ ಹಾಕ್ಕೊತಿದ್ದೀವಿ. ಆಮೇಲೆ ಕಡಲೆಕಾಯಿ, ಗೆಣಸು,
ಇದಾದಮೇಲೆ ನಾನು ಅದೇ ಅವರೆಕಾಳು ಹಾಕ್ಕೊಂಡು ಪಲಾವ್ ಮಾಡಿದ್ದೆ. ಪಲಾವ್ ವಿಡಿಯೋನ ನೆಕ್ಸ್ಟ್ ವ್ಲಾಗಾಗಿ ಹಾಕ್ತೀನಿ. ಆಮೇಲೆ ಸೈಡ್ಸ್ಗೆ ಕೋಸಂಬರಿ ಮಾಡಿದ್ವಿ. ಆಮೇಲೆ ಬೆಲ್ದನ್ನ ಮಾಡಿದ್ವಿ. ಇವತ್ತು ರಾಯರ ವಾರನೂ ಆಗಿತ್ತಲ್ಲ, ಅದಕ್ಕಾಗಿ ರಾಯರಿಗೆ ಪ್ರಸಾದ ಇಡೋಕ್ಕೋಸ್ಕರ ಬೆಲ್ದನ್ನ ಮಾಡಿದ್ವಿ. ಅಂದರೆ ರೈತರು ಫಸ್ಟ್ ಬೆಳೆದಿರೋ ಹೊಸ ಅಕ್ಕಿಯಿಂದ ಬೆಲ್ದನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಬೆಲ್ದನ್ನ ಅಥವಾ ಸ್ವೀಟ್ ಪೊಂಗಲ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ನೋಡಿ. ಅವರೆಕಾಳು, ಕಡಲೆಕಾಯಿ, ಗೆಣಸನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಮ್ಮನೆ ಹಬ್ಬನ ಈ ಥರ ನಮಗೆ ಗೊತ್ತಿರೋಷ್ಟು ಚಿಕ್ಕದಾಗಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಡಲೆಕಾಯಿ, ಅವರೆಕಾಯಿ, ಆಮೇಲೆ ಎಳ್ಳು ಬೆಲ್ಲ, ಕಬ್ಬು, ಗೆಣಸು ಎಲ್ಲ ತಿಂದು ಹಬ್ಬನ ಚೆನ್ನಾಗಿ ಮಾಡಿ ಎಲ್ಲನೂ ತಿನ್ನಿ, ಹೆಲ್ದಿಯಾಗಿರಿ. ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.